5:30 ಆಗಿದೆ. ಸ್ವಲ್ಪ ಏನೋ ಕೆಲಸಗಳಿತ್ತು, ಆ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೆ. ಮನೆಗೆ ಆಮೇಲೆ ಆದಷ್ಟು ಬೇಯಿಸ್ಬೇಕು, ಯಾಕಂದರೆ ಆಲೂಗಡ್ಡೆ ಬಟಾಣಿ ಎಲ್ಲ ಏನಾಗುತ್ತೆ ಅಂದರೆ ಗಂಟಂಗೆ ಆಗ್ಬಿಡುತ್ತೆ. ಪೂರಿ ಇಷ್ಟು ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಆಗಿದೆ. ನಾನು ಈ ರೀತಿ ರೆಡಿ ಆಗಿದ್ದೀನಿ. ಟೈಮ್ ಅಂತ ಆಲ್ರೆಡಿ 8:39 ಆಯಿತು. ನಂದು 2 ಮಿನಿಟ್ಸಲ್ಲಿ ತಿಂದು ಪಟ ಓಡಬೇಕು. ಇವತ್ತಿನ ಡೇ ಬಂದು ವೆನ್ಸ್ಡೇ. ಎದ್ದಿರೋದು ಸ್ವಲ್ಪ ಲೇಟ್ ಆಯಿತು ಇವತ್ತು. ಲೇಟಲ್ಲ, ತುಂಬಾ ಲೇಟು. 6:30ಗೆ ತೆಗೆದು 7:10ಗೆ ಎದ್ದಿರೋದು. ಇವಾಗ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಫಸ್ಟು ಪ್ಯಾಕ್ ಮಾಡಿಬಿಡ್ಬೇಕು. ಟೊಮೆಟೊ ಒಂದು ಸ್ವಲ್ಪ ಬೇಯಿಸಿ, ಟೊಮೆಟೊ ಲಾಸ್ಟಲ್ಲಿ ಹಾಕಿದ್ದೀನಿ. ಟೊಮೆಟೊ ಒಂದು ಬೆಂದುಬಿಟ್ರೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಮಗೂ ಅವಲಕ್ಕಿ ಮಾಡೋಣ ಅಂದ್ಕೊಂಡೆ, ಫ್ರಿಜ್ ನೋಡಿದೆ ಹರಿ ಬರಲಿ, ಅವಲಕ್ಕಿ ಕಾಣಲಿಲ್ಲ. ಹೋದ್ರೆ ಅದು ಒಂದು ಸೈಡಲ್ಲಿತ್ತು, ಕೆಳಗಡೆ ಟ್ರೈನಲ್ಲಿತ್ತು. ಆಮೇಲೆ ಆಯಿತು ಹೋಗಿ ಚಿಲ್ಲಿ ತೊಗೊಳಕ್ಕೆ ಹೋದಾಗ ನೋಡಿದ್ರೆ ಅಲ್ಲೇ ಇದೆ. ಅಯ್ಯ ಅಂದ್ಕೊಂಡೆ, ಅವಲಕ್ಕಿ ಮಾಡ್ಬೋದಾಗಿತ್ತಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ಇದು ಮೊಸಪ್ಪು ರಾತ್ರಿದು, ಅದು ಬಿಸಿ ಆಗ್ತಾಯಿದೆ. ಅದು ಬಿಟ್ಟರೆ ಈಗ ಟೈಮ್ ಆಯಿತು, ರೆಡಿಯಾಗಿ ಹೋಗ್ಬೇಕು. ಯಾಕೆ ಬೆಳಗ್ಗೆ ಲೇಟಾಗಿ ಎದ್ದಿದ್ದು ಅಂದರೆ, ನನ್ನ ಕುಲಪುತ್ರ ಅವನಲ್ಲ, ಅವನು ನನ್ನ ಕುಲಪುತ್ರ. ಇವನು ನಾನು ನೆನ್ನೆ ಚೆನ್ನಾಗಿ ಆಟ ಆಡಿದೆ ಸ್ಕೂಲ್ ಹತ್ರ. ಆಟ ಆಡ್ಬಿಟ್ಟು ಏನಾಯಿತು, ಫುಲ್ಲು ಕಾಲು ನೋವು ಬಂದ್ಬಿಡ್ತು ಅವನಿಗೆ. ಸೊ ನೈಟೆಲ್ಲ ನಿದ್ದೆ ಕೊಟ್ಟಿಲ್ಲ. ರಾತ್ರಿ 3 ಗಂಟೆಗೆ ಮಲ್ಕೊಂಡವನೆ. ಇವರಪ್ಪ ನೋಡಿ ಹಿಂಗೆ ನೀರು ಕುಡ್ಸೋದು, ಹಾಲು ಕುಡ್ಸೋದೆಲ್ಲ ಹಿಂಗೆ, ಇನ್ನು ಸಣ್ಣ ಮಗಿನ ಥರ ನೋಡ್ಕೊಂಡು. ಸೋಂಬೇರಿ ಕರೋದು ಕುಡ್ದುಬಿಡುತ್ತೆ. ಸೊ ಹಂಗಾಗಿ ಲೇಟ್ ಆಯಿತು. ಇವಾಗ ಪಪ್ಪಾಯ ಕಟ್ ಮಾಡ್ಕೊಂಬಿಡೋಣ ಫ್ರೂಟ್ಸ್ಗೆ. ಅಷ್ಟೇ. ಚಿತ್ರಾನ್ನ ಅಂದರೆ ನಿಜವಾಗ್ಲೂ ಎಷ್ಟು ಕ್ವಿಕ್ಕಾಗುತ್ತೆ ಗೊತ್ತಾ. ಅರ್ಜೆಂಟ್ ಅಂದರೆ ಸಾಕು ಚಿತ್ರಾನ್ನಕ್ಕೆ ಇಟ್ಬಿಡ್ತೀನಿ ನಾನು. ಚಿತ್ರಾನ್ನ ಪುಳಿಯೋಗರೆ. ನನಗೆ ನಿನ್ನೆ ವಿಡಿಯೋಗೆ ಒಂದು ಕಮೆಂಟ್ ಹಾಕಿದ್ದೀರಾ, ದೋಸೆನ ಎರಡೂ ಕಡೆನೂ ಬೇಯಿಸಿ ಅಂತ ಹೇಳ್ಬಿಟ್ಟು. ಮಧು ಅನ್ನೋರು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಅದೆಲ್ಲ ಅಂದರೆ 2 ಸೈಡ್ ಬೇಯಿಸಿದ್ರೆ ಹೆಂಗಿರುತ್ತೆ ದೋಸೆ ಎಲ್ಲ ಗೊತ್ತಿದೆ ಟೇಸ್ಟ್ ವೈಸು. ಬಟ್ ನಾನು ಬೆಳಗ್ಗೆ ಟೈಮ್ ಇರೋ ಹರಿ ಬರಿನಲ್ಲಿ ದೋಸೆ ಮಾಡ್ಕೊಂಡು ಹೋಗೋದು, ದೋಸೆ ಚಪಾತಿ ತುಂಬ ಟೈಮ್ ಕಿಲ್ ಮಾಡುತ್ತೆ. ನಮಗೆ ಗೊತ್ತಿಲ್ಲ ಏನಾಗುತ್ತೆ, ಅದು ಪ್ರೋಸೆಸ್ ತೊಗೊಂಬಿಡತ್ತೆ ಟೈಮ್ನ. ಈ ಚಿತ್ರಾನ್ನ, ಪಲಾವ್, ಟೊಮೆಟೊ ಬಾತ್ ಇವೆಲ್ಲ ಏನಂದರೆ ಒಂದ್ಸರಿ ಕುಕ್ಕರ್ಗೆ ಕೂಗ್ಸಿದ್ರೆ ಮುಗೀತು, ಅದ್ರ ಕೆಲಸ ಮುಗೀತಲ್ಲಿಗೆ. ಬಟ್ ಈ ದೋಸೆ ಚಪಾತಿಯಿಂದ ತೊಗೊಂಡ್ವಿ ಅಂದರೆ ತುಂಬ ಟೈಮ್ ಲ್ಯಾಗ್ ಮಾಡುತ್ತೆ. ನಾನು ನನ್ನ ಪಾಪ ಫಸ್ಟೆಲ್ಲ ನನ್ನ ಕೊಲಿಗಳು ಇಡ್ಲಿನ ತರೋರು. ಇಡ್ಲಿ ಏನಾಗ್ಬಿಟ್ಟಿರೋದು ಗೊತ್ತಾ, ಒಳಗಡೆ ಬೆಂದೇ ಇರ್ತಿರ್ಲಿಲ್ಲ ಪಾಪ, ಹಾಕೊಂಬಂದ್ಬಿಟ್ರು ಪಾಪ. ಅವ್ರ ಆ ಥರ ಮಾಡ್ಕೊಂಬರ್ಬೇಕು ಅಂತಂದು ಬರ್ತಾರಲ್ಲ, ಟೈಮ್ ಇರ್ತಿರ್ಲಿಲ್ಲ. ಆದರೆ ಸಾಕಪ್ಪ, ಬಾಕ್ಸ್ಗೆ ಹಾಕೊಂಬಂದರೆ ಸಾಕು. ಇಲ್ಲ ಅಂತಂದರೂ ಅದೂ ಇಲ್ಲ, ಮಧ್ಯಾಹ್ನಕ್ಕೆ ಹೊಟ್ಟೆ ಹಸ್ಕೊಂಡು ಇರಬೇಕಾಗಿತ್ತು ಫುಲ್ ಡೇ ಅಂತ ಹೇಳ್ಬಿಟ್ಟು. ಹರಿಬಾರಿಲಿ ಏನಾಗುತ್ತೋ ಅದನ್ನು ಮಾಡ್ಕೊಂಡು ಬರೋರು. ಬಟ್ ಮನೆ ತಾವಿದ್ದಾಗ ಫ್ರೀ ಆಗಿದ್ದಾಗಂತೂ ನಾನು 2 ಸೈಡನ್ನು ಅದನ್ನು ಬೇಯಿಸ್ಕೊಂಡೆ ತಿನ್ನೋದು. ಬಟ್ ಕೆಲ್ಸಕ್ಕೆ ನಿಜವಾಗ್ಲೂ ಅದೆಲ್ಲ ಆಗಲ್ಲ, 2 ಸೈಡ್ ಬೇಯಿಸ್ತಾ ಕೂತ್ಕೊಳ್ಳೋದಕ್ಕೆ. ಹಂಗಾಗಿ 1 ಸೈಡ್ ಅಷ್ಟೇ ಬೇಯಿಸ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ತೀನಿ. ಆ್ಯಂಡ್ ಇವಾಗ ಚಿತ್ರಾನ್ನ ರೆಡಿ ಆಯಿತು. ಸಮ್ ಟೈಮ್ ಹಿಂಗಾಗ್ಬಿಡತ್ತೆ ಗೊತ್ತಾ, ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತೀನಲ್ಲ ಬ್ರೇಕ್ಫಾಸ್ಟು, ಕಡಿಮೆ ಆಗಿಬಿಡುತ್ತೆ. ಅಯ್ಯೋ ಕಡಿಮೆನೇ ಆಗ್ಲಪ್ಪ, ಈ ಪಲಾವ್ ಬಾತ್ಗಳು ಉಳ್ಕೊಂಬಿಟ್ರೆ ಸಾಯಂಕಾಲಕ್ಕೆ ಬಂದು ನಾನೇ ತಿನ್ನಬೇಕು. ಒಂಥರ ಬಿಡುತ್ತೆ. ಬೆಳಗ್ಗೆ ತಿಂದು, ಮಧ್ಯಾಹ್ನ ತಿಂದು, ಸಾಯಂಕಾಲ ತಿನ್ನೋಷ್ಟೊತ್ತಿಗೆ ಜಾಸ್ತಿ ಆಗೋದು ಬೇಡಪ್ಪ ಅಂದವೆಲ್ಲ ಜಾಸ್ತಿ ಆಗ್ತವೆ. ಜಾಸ್ತಿ ಆಗ್ಲಪ್ಪ, ಈಗ ಫಾರ್ ಎಕ್ಸಾಂಪಲ್ ಚಿತ್ರಾನ್ನ ಇದೆಲ್ಲ ಚೆನ್ನಾಗಿರುತ್ತೆ ಸಾಯಂಕಾಲ ತಿನ್ನೋದಕ್ಕೂ ಕೂಡ, ನನಗಿಷ್ಟ. ಪುಳಿಯೋಗರೆ ಎಲ್ಲ. ಬಟ್ ಅವೆಲ್ಲ ಕಡಿಮೆನೇ ಆಯ್ತವೆ. ಅಂದರೆ ಅದು ಸ್ವಲ್ಪ ಟೊಮೆಟೊ ಬಾತು ಇಂಥವಕ್ಕೆಲ್ಲ ಮಸಾಲೆ ಹಾಕ್ತೀವಲ್ಲ, ಸ್ವಲ್ಪ ಅನ್ನ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಚಿತ್ರಾನ್ನ ಇವಕ್ಕೆಲ್ಲ ನಾವು ಯಾವ ಮಸಾಲೆ ಹಾಕಲ್ಲ, ಜಸ್ಟ್ ಅಕ್ಕಿ ನೀರು ಹಾಕಿ ಉಪ್ಪು ಹಾಕಿ ಕುಕ್ಕರ್ ಕೂಗೋದಕ್ಕೆ ಇಟ್ಬಿಡ್ತೀವಿ, ಸ್ವಲ್ಪ ಕಡಿಮೆನೇ ಆಗುತ್ತೆ. ಸೊ ಹೀಗೆ ಸಮ್ ಟೈಮ್ ಏನಾಗ್ಬಿಡುತ್ತೆ ಅಂದರೆ ಊಟ ಅಂದ್ಕೊಂಡಷ್ಟು ಆಗಲ್ಲ, ತುಂಬ ಕಡಿಮೆ. ಅದೊಂದು ತಲೆನೋವು. ಅಯ್ಯೋ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅನ್ನಂಗೆ ಆಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ರಿಗೂ ಕರೆಕ್ಟಾಗಿ ಹಾಕ್ಬಿಟ್ಟು ನಾವೇ ನಮ್ಮ ಹೊಟ್ಟೆಗೆ ಕತ್ರಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಅದು ಡಯಟಲ್ಲಿದ್ದೀನಿ ಅಂತ
ನನಗೆ ನಾನು ಸಮಾಧಾನ ಮಾಡ್ಕೊಂಡು ಖುಷಿ ಪಟ್ಕೊಂಡು ಹೋಗ್ಬೇಕಷ್ಟೇ ಅದು. ಇಲ್ಲ ಹೊಟ್ಟೆಸ್ಕೊಂಡಿದ್ದೀನಿ ನಾನು ಅಂತ ಅಂದ್ಕೊಂಡು ಹೋದರೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಅಲ್ಲಿ. ಅಯ್ಯೋ ಹೊಟ್ಟೆ ಹಸಿತದೆ ಯಾವತ್ತೂ ಹಸಿತಾರೆ ಹೊಟ್ಟೆ ಜಾಸ್ತಿನೇ ಹಸಿತಾ ಇರತ್ತೆ ನಮ್ಗೆ ಹೇಳ್ಬೇಕಂದ್ರೆ. ತೊಳೆಯೋದು ಜಾಸ್ತಿ ಎಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಟೈಮ್ ಬಂದು ಆಲ್ರೆಡಿ 8:10 ಆಗಿದೆ. ಬ್ಯಾಗೆಲ್ಲ ಪ್ಯಾಕ್ ಆಯಿತು ಆ್ಯಂಡ್ ರೆಡಿಯಾಗಿ ಹೊರಡಬೇಕು. ಟೈಮ್ ಎಷ್ಟು ಬೇಗ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನೋಡಿ ಆಲ್ರೆಡಿ 8:20 ಆಗಿದೆ. ಪ್ರಣಮ್ ಪಾಟಿ ಮಾಡೋಕ್ಕೆ ಹೋಗಿದ್ದಾನೆ. ಇಷ್ಟೇ ಅವ್ನಿಗೆ ಹಾಕಿರೋ ರೈಸ್ ಇಷ್ಟೇ, ಒಂದು 2 ಪೀಸ್ ಆಫ್ ಪಪಾಯ. ಅದು ಇನ್ನೂ ತಿಂದಿಲ್ಲ. 8 ಗಂಟೆಗೆ ಹಾಕೊಟ್ರು ಕೂಡ. ಹಿಂಗೆ ನನ್ನ ಮಗನ ಕತೆ. ಟೈಮ್ ಆಯಿತು, ಇನ್ನು ಹೊರಡಬೇಕು. ಟೈಮ್ ಒಂದು 8:40 ಆಯಿತು. ಏನೋ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೋಡೋದು. ಸೊ ಇದು ಆಗಿದೆ ನನ್ನ ಅಡ್ರೆಸ್. ನನ್ನ ಮಗ ಇವಾಗ ಪ್ಯಾಂಟ್ ಹಾಕ್ಕೊತೀನಿ. ಬಾಯ್ ಓನ್ಲಿ ಬಾಯ್. ಬಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಎಲ್ಲ ಸೂಪರಾಗಿದ್ದಾರೆ. ಬಾಯ್ ಗೈಸ್. Hello friends, welcome back to my channel. ವೆಲ್ಕಮ್ ಬ್ಯಾಕ್. ಟೈಮ್ ಬಂದು ಒಂದು 5:30 ಆಗಿದೆ. ಸ್ವಲ್ಪ ಏನೋ ಕೆಲಸಗಳಿತ್ತು, ಆ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೆ. ಮನೆಗೆ ಹೊತ್ತು 2:45 ಅಷ್ಟೇ ಬಂದೆ. ಬೇರೆ ಕೆಲಸಗಳಿತ್ತು, ಅದನ್ನು ಮುಗಿಸ್ತಾ ಇದ್ದೆ. ಇವಾಗ ಗುಂಡು ಹೋಮ್ವರ್ಕ್ ಮಾಡ್ತಾ ಇದ್ದೇನೆ. ನಂದು ಇವಾಗ ಸ್ವಲ್ಪ ಪಾತ್ರೆಗಳಿದೆ, ಪಾತ್ರೆಗಳನ್ನ ತುಂಡಾಕೊಂಡ್ಬಿಡ್ಬೇಕು. ಆ್ಯಂಡ್ ಹಾಗೆ ಸ್ವಲ್ಪ ಕಿಚನ್ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡು ನೆನೆಯೇ ಮೊಸಪ್ಪು ಐತೆ. ಇವತ್ತೇನು ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ. ಮೊಸಪ್ಪು ಸಾಂಬಾರ್ಗೆ ಇವತ್ತು ಮೊಟ್ಟೆ ಹುರಿದ್ಬಿಟ್ಟು ಅಥವಾ ಕೇಳ್ತೀನಿ ನಮ್ಮ ಮನೆಯವ್ರನ್ನ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಮುದ್ದೆ ಮತ್ತು ರೈಸ್ ಮಾಡಿದ್ರೆ ಮತ್ತು ಅಡುಗೆ ಕಂಪ್ಲೀಟ್ ಆಗುತ್ತೆ. ಜಾಸ್ತಿ ಏನು ಮಾಡೋದಕ್ಕೆ ಹೋಗಲ್ಲ. ಅಡುಗೆ ಮನೆ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೇನೆ, ನಂಗೆ ಅಷ್ಟು ಟೈಮ್ ಕನ್ಸ್ಯೂಮ್ ಆಗ್ತಾಯಿದೆ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡೋಣ ಅಂತ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ರಜಾನೇ ಹಾಕೊಂಬಿಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ವರ್ಕೇನಿರಲ್ಲ, ಬಟ್ ರಜಾನೇ ಹಾಕೊಂಬಿಡೋಣ ಅಂತ ಅಂದ್ಕೊಂಡೆ. ಏನಕ್ಕಂದರೆ ನೈಟು ನನ್ನ ಮಗ ಏನು ಮಾಡ್ಬಿಟ್ಟ ಅಂದರೆ, ಅಮ್ಮ ನನಗೆ ಇದು ನೋಡಿ ಕಾಲು ನೋವು ಅಂತ ಶುರು ಮಾಡ್ದನು. ರಾತ್ರಿ 3 ಗಂಟೆಗೆ ಮಲ್ಕೊಂಡವನು ಅವನು. ಯಪ್ಪ ನನಗೂ ನಮ್ಮ ಮನೆಯವ್ರಿಗೂ ಸಾಕಾಗಿ ಹೋಯ್ತು. ಅವ್ನು ಸಮಾಧಾನ ಮಾಡಿ ಮಗ ಕಾಲೊತ್ತು ಅದೇನೋ ವ್ಯಾಸ್ಲಿನ್ ಹಚ್ಚು, ಬಿಸಿನೀರು ಹಾಕು. ನಿದ್ದೆ ಆಯಿತು ರಾತ್ರಿ 8 ಗಂಟೆ ತನಕ, ರಾತ್ರಿ 3 ಗಂಟೆ ತನಕ ಕೂಡ ಅವಾಗ ಮಲ್ಕೊಂಡಿರೋದು. ನನಗೆ ಬರೀ ಯಾವುದೋ ಮಿಕ್ಸರು ಬೇಕ್ರಿ ಅಂತಂದು ತಿಂದ್ಬಿಟ್ಟಿದ್ಕೋದ್ಕೋ ಏನೋ ಡಾಲ್ಡಾ ಹಾಕಿದ್ರೇನೋ ಗೊತ್ತಿಲ್ಲ, ಅದು ಬೇರೆ ನನಗೆ ಕಫ ಶುರುವಾಗೋಯ್ತು. ಅಪ್ಪ ನನಗೊಂದಷ್ಟು ಕೆಮ್ಮು, ಒಂದಷ್ಟು ಕಾಲು ನೋವು. ಏನೋ ರಜಾನೇ ಹಾಕೊಂಬಿಡೋಣ ಅಂತ ಅಂದ್ಕೊಂಡು ಲೇಟಾಗಿ ಎದ್ದೆ ಬೆಳಗ್ಗೆ ಅಂತೂ. ಏನೋ ಹರಿ ಬರಲಿ ಬಡ ಅಂದ್ಕೊಂಡು ಚಿತ್ರಾನ್ನ ರೆಡಿ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಪಪ್ಪಾಯ ಕಟ್ ಮಾಡಿ ಹಾಕ್ಕೊಂಡು ಹೋದ್ವಿ. ಊಟ ಎಲ್ಲ ಆಯಿತು. ಆಶೀರ್ವಾದ ಮಾಡಿ ಬಂದಿವತ್ತಿ ಅಂತಂದರೆ ಚಪಾತಿ ಮತ್ತು ಬೆಂಡೆಕಾಯಿ ಫ್ರೈ ತಂದಿದ್ರು, ಚೆನ್ನಾಗಿತ್ತು. ಅವರಂತೂ ಅಡುಗೆ ಅಂತೂ ಸಖತ್ತಾಗಿ ಮಾಡ್ತಾರೆ. ಅವ್ರು ಕೆಲವೊಂದು ರೆಸಿಪೀಸ್ ಅವ್ರ ಹತ್ರನೇ ಹೇಳ್ಕೊಳ್ತೀನಿ, ಆಮೇಲೆ ಹೆಂಗೆ ಮಾಡಿದ್ರಿ ಅದು ಹೆಂಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಮಾತ್ರ ಅವರು. ಸೊ ಇವಾಗ ಪಾತ್ರೆ ತೊಳಿಬೇಕು. ಸಮ್ ಟೈಮ್ ಏನಾಗ್ಬಿಡತ್ತೆ ಅಂದರೆ ಭಾನುವಾರ ಫ್ರೀ ಇರಲ್ಲ. ಹಂಗಾಗಿ ಏನಾಗ್ಬಿಡುತ್ತೆ, ನಾನು ಸಮ್ಟೈಮ್ ಸೋಮವಾರ ಎಲ್ಲ ತುಂಬ ಡೀಪಾಗೆಲ್ಲ ಕ್ಲೀನ್ ಮಾಡೋಕ್ಕಾಗಿರೋದಿಲ್ಲ. ಇವಾಗ ಮಂಗಳವಾರ ಕೆಲಸ ಮುಗಿಸ್ಕೊಂಡು ಬಂದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಿಚನ್ ಆ್ಯಂಡ್ ಬಾತ್ರೂಮ್ ಎರಡೂ ನೀಟಾಗಿತ್ತಂತಂದರೆ ಹೋಲ್ ಮನೆ ಒಂದು ಲೆವೆಲಿಗೆ ಕ್ಲೀನಾಗಿ ಇದ್ದಂಗೆ. ಯಾಕಂದರೆ ಹಾಲಲ್ಲಿ ಏನು ಅಷ್ಟು ಗಲೀಜಾಗಲ್ಲ, ರೂಮ್ಗಳು ಗಲೀಜಾಗಲ್ಲ. ಕಿಚನ್ ಆ್ಯಂಡ್ ಬಾತ್ರೂಮ್ ನಾವು ತುಂಬ ಯೂಸ್ ಮಾಡೋದ್ರಿಂದ ಮೇಯ್ನಾಗಿ ಅವೆರಡನ್ನೂ ಕೂಡ ನಾನು ತುಂಬ ನೀಟಾಗಿ ಮೇಂಟೈನ್ ಮಾಡ್ತೀನಿ. ಇವಾಗ ಕಿಚನ್ ಏನು ಸ್ಟೌವೆಲ್ಲ ಏನಿತ್ತು ಅದನ್ನೆಲ್ಲ ನೀಟಾಗಿ ಫಸ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವಾಗ ಸಿಂಕ್ ಇದೆಯಲ್ವ ಅದನ್ನು 2 ಏನೋ ಪಾತ್ರೆ ತೊಳೆಯೋದು ನಾರು ಬರುತ್ತಲ್ಲ ಅದು ಇಟ್ಕೊಂಡ್ಬಿಟ್ಟಿರ್ತೀನಿ. ಸಪ್ರೇಟ್ ಸಿಂಕ್ ತೊಳೆಯೋದಕ್ಕೆ ಬೇರೆ, ಮತ್ತು ಅಲ್ಲಿ ಡಸ್ಟ್ಬಿನ್ ಇಟ್ಕೊಂಡಿರ್ತೀನಿ ನಾನು. ಹಸಿ ಕಸ ಸಪ್ರೇಟಾಗಿ ಹಾಕ್ಬೇಕಲ್ವ, ಅದಕ್ಕೊಂದು ಡಸ್ಟ್ಬಿನ್. ಅದನ್ನು ವಾರದ ಒಂದು 2 ಸರಿ 3 ಸರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಈಗ ಡಸ್ಟ್ಬಿನ್ ಅಂದರೆ ಫೀಲ್ ಏನಿರುತ್ತೆ ನಮಗೆಲ್ರಿಗೂ ಕೂಡ ಅದೊಂಥರ ಗಲೀಜಾಗಿರುತ್ತೆ ಅನ್ನೋ ಫೀಲ್ ಆಗಿರುತ್ತೆ. ಬಟ್ ಅದನ್ನು ನೀಟಾಗಿ ನಾವು ಮೇಂಟೈನ್ ಮಾಡಿದ್ರೆ ವಾವ್ ಇದು ಡಸ್ಟ್ಬಿನ್ನಾ ಅಂತ ಫೀಲ್ ಆಗಬೇಕು. ಆ ಥರ
ಅಂದರೆ ನಾನು ತುಂಬ ಡೀಪ್ ಕ್ಲೀನ್ ಅಂತ ನಾನು ಯಾವುದನ್ನು ಕೂಡ ಮಾಡಲ್ಲ. ಬಟ್ ಬೇಸಿಕ್ ಕ್ಲೀನ್ ಅಂತೂ ನಾನು ಯಾವತ್ತೂ ಮಿಸ್ ಮಾಡಲ್ಲ. ನೋಡಿದಾಗ ಅವ್ನು ಮನೆಗೆ ಬಂದು ಪರವಾಗಿಲ್ಲ ನೀಟಾಗಿ ಇಟ್ಟಿದ್ದಾರಪ್ಪ, ವರ್ಕ್ ಹೋಗ್ತಾ ಇದ್ದಾರೆ ಅಂದರೂ ಕೂಡ ಬ್ಯಾಲೆನ್ಸ್ಡಾಗಿ ಎಲ್ಲನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅನಿಸ್ಬೇಕು. ಬಿಟ್ಟರೆ ವರ್ಕ್ ಹೋಗ್ತಾ ಇದ್ದಾರೆ ಹಂಗಾಗಿ ಇಷ್ಟೊಂದು ಗಲೀಜಾಗಿದೆ ಅಂತ ನಾನು ನಿಜವಾಗ್ಲೂ ಇಡೋದಿಲ್ಲ. ಒಂದು ಲೆವೆಲಿಗೆ ಮನೆಯೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತೀನಿ ನಾನು. ಇವಾಗ ಮನೆಯೆಲ್ಲ ಕಸ ಗುಡಿಸಿ ನೆಲೆಸಿಟ್ಕೊಂಡಿದ್ದಾಯಿತು. ನನ್ನ ಮಗ ಅಷ್ಟೊತ್ತಿಗೆ ಅವ್ನು ಸುಮ್ಮನೆ ಇರಿಸ್ಬೇಕಲ್ಲ, ನನ್ನ ಕೆಲಸ ಆಗಬೇಕು ಅಂದರೆ ಬುಕ್ ಕೊಟ್ಟು ಓದೋದಕ್ಕೆ ಕೂರಿಸ್ತಾ ಅವ್ನ ಪಾಡಿಗೆ ಅವನು ಗೊತ್ತಾಗಲಿಲ್ಲ ಅಂತ ಕೇಳ್ತಾನೆ, ಅದರ್ವೈಸ್ ಅವ್ನ ಪಾಡಿಗೆ ಅವನು ಓದ್ಕೊತಾನೆ. ನಮ್ಮ ಮನೆಯವ್ರು ಸ್ವಲ್ಪ ಏನೋ ರೈಟಿಂಗ್ ಕೆಲಸ ಇತ್ತಂತೆ ಮಾಡ್ಕೊತಾಯಿದ್ರು. ನನ್ನ ಮಗ ನೋಡಿ 2 ಹ್ಯಾಂಡ್ದು ಪ್ರಿಂಟನ್ನು ಅಲ್ಲಿ ಪೇಸ್ಟ್ ಮಾಡಿದ್ದಾನೆ ಗೋಡೆಗೆ. ಇವತ್ತಿನ ಡೇ ಬಂದು ಥರ್ಸ್ಡೇ. ನೈಟ್ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವರು ಈಗ ಪೂಜೆ ಮಾಡಿದ್ರು, ಊಟ ಮಾಡಿದ್ವಿ, ಮಲ್ಕೊಂಡ್ವಿ ಅಷ್ಟೇ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದರೊಳಗಡೆ ನೈಟು ನಾನು ಕೊತ್ತಂಬರಿ ಸೊಪ್ಪು ಬಟಾಣಿ ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡೆ. ಬಟಾಣಿ ಬಿಡಿಸಿಟ್ಕೊಂಡಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಆ್ಯಂಡ್ ಇವಾಗ ಆಲೂಗಡ್ಡೆ ಬಟಾಣಿ ಎರಡನ್ನೂ ಕೂಡ ಬೇಯಕ್ಕೆ ಹಾಕ್ಬಿಡೋಣ. ಆ್ಯಂಡ್ ನೀರು ಕಾಯ್ದಿದೆ, ನಾನು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಇದು ಬೇಯಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಟ್ಬಿಟ್ಟು ಗೋಧಿ ಹಿಟ್ಟು ಅಂದರೆ ಪೂರಿಗೆ ಹಿಟ್ಟು ಮೆದ್ದಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಎದ್ದು ವಾಶ್ರೂಮ್ ಹೋಗಿ ಬರೋಷ್ಟರಲ್ಲೇ 6:30 ಆಗಿಬಿಡುತ್ತೆ. ಸೊ ಯಪ್ಪ ಟೈಮ್ ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು ಅಂತ ಅನ್ಸೋದು ಒಂದೊಂದು ಸರಿ ಮಾತ್ರ. ಆಲೂಗಡ್ಡೆ ಎಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಬಿಡೋಣ ಅಂದ್ಕೊಂಡೆ. ಆಲೂಗಡ್ಡೆ ಕಟ್ ಮಾಡಿ ನೀವೇ ಅದು ಕಲ್ಲರ್ ಒಂಥರ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಬೇಡ ಬೆಳಗ್ಗೆ ಕಟ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಕಲರ್ ಏನೋ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗುತ್ತೋ ಆಗಲ್ವೋ, ಯಾವತ್ತೂ ಕಟ್ ಮಾಡಿಲ್ಲ ಆಲೂಗಡ್ಡೆನೆಲ್ಲ ನಾನು. ಫ್ರೆಂಡ್ಸ್ ಇವಾಗ ಆಲೂಗಡ್ಡೆ ಮತ್ತು ಬಟಾಣಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಒಂದೇ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದು, ಬಿಕಾಸ್ ಒಂದೇ ಒಂದಷ್ಟು ಅಪ್ಪ ಇತ್ತು. ಸೊ 2 ಬೇಕಾಗಲ್ಲ ಅಂದ್ಬಿಟ್ಟು ಒಂದಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಉಪ್ಪೇನು ಹಾಕೋಣ, ಹಂಗೆ ಬೇಯೋದಕ್ಕೆ ಇಟ್ಬಿಟ್ಟು ಇವಾಗ ಏನು ಮಾಡೋಣ, ಮಸಾಲೆ ತೊಗೊಳ್ಳೋಣ. ನಮ್ಮ ಮನೆಯವರು ಇದ್ರಪ್ಪ ಅಲ್ಲೇ ದಿನ ಲೇಟಾಗಿ ಎದ್ದೊಳ್ತಾರೆ. ಇವತ್ತು ನೋಡ್ರಿ ಅಲ್ಲಿ ಹೇಳೋದು ಇಷ್ಟು ಬೇಗ ಎದ್ಬಿಟ್ರು. ಯಾಕ್ರಿ ಇಷ್ಟು ಬೇಗ ಎದ್ದಿದ್ದೀರಾ? ತಲೆಗೆ ನಾನು ಎಂತ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೇಕಾದ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಈಗ ಸಾಕು ಅಂದರೆ ಸ್ವಲ್ಪ ಸ್ಪೈಸಸ್ ಕಡಿಮೆ ಇರಬೇಕು, ಹಾಗಾಗಿ ಇವಾಗ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೈಟೇ ಎಲ್ಲ ನೀಟಾಗಿ ಸೋಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೆ ನಾನು. ಹಾಗಾಗಿ ಇವಾಗ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ರುಬ್ಕೊಂಬರೋಣ. ಆನಿಯನ್ ಟೊಮೊಟೊ ಕಟ್ಟಾಗಿದೆ, ರೈಸ್ ಪತ್ ರೆಡಿ ಆಗ್ತೈತೆ. ನಮ್ಮ ಮನೆಯವ್ರು ವೀಡಿಯೋ ಮಾಡಿ ಅಂತಂದರೆ ಇದೇನೋ ಹೇಳ್ತಾರಲ್ಲ ಹಂಗೆ ಅವರು ಸುಮ್ಮನಂತೂ ಇರಲ್ಲ. ಅಲ್ಲ ನನಗೆ ಈ ಪೂರಿ ಮಾಡಿ ಸಾಗು ಮಾಡಿ ಎಷ್ಟು ಬೇಗ ಮನೆಯಿಂದ ಆಚೆಗೆ ಹೋಗ್ತೀನಪ್ಪ ರೆಡಿ ಆಗಿಬಿಟ್ಟು ಅನ್ನಂಗೆ ಇರುತ್ತೆ ನನಗೆ ಹೇಳ್ಬೇಕಂದ್ರೆ. ಈ ಪೂರಿ ಚಪಾತಿ ದೋಸೆ ಎಲ್ಲ ಸಕ್ಕ ಟೈಮ್ ಕಿಲ್ ಮಾಡುತ್ತೆ. ಬಟ್ ಆದರೂ ನಮಗಲ್ಲ ಅಂದರೆ ಮಕ್ಕಳು ಖುಷಿಗಾದ್ರೂ ನಾವು ಮಾಡಲೇಬೇಕು. ಅದ್ರ ಮಧ್ಯದಲ್ಲಿ ರೈಸ್ ಬಾತ್ ಬೇರೆ ಅಂತ ಹೇಳ್ತಾರೆ ನಮ್ಮ ಮನೆಯವರು. ಏನೋ ಅವ್ರಿಗೆ ತಿನ್ನಂಗಾಗಿರಬೇಕು, ಅದಕ್ಕೇನೋ ಒಂದು ಹೇಳ್ತಾರೆ ಅಟ್ಲೀಸ್ಟು. ಒಂದು ಕಡೆ ಆಲೂಗಡ್ಡೆ ಮತ್ತು ಬಟಾಣಿ ಬೇಯ್ತಾ ಇದೆ, ಚೆನ್ನಾಗಿ ಬೇಯಲಿ ಅಂತಲೇ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಇವಾಗ ಪೂರಿ ಇಟ್ಟು ಕಲ್ಸೋಣ ಅಂದ್ಕೊಳೋದು ಯಾಕೋ ಮುಂದಕ್ಕೆ ಹೋಗ್ತಾನೆ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಕಲಸಿಟ್ಬಿಟ್ರೆ ಇಟ್ಟು ಚೆನ್ನಾಗಿ ಇದಾಗುತ್ತೆ, ಹರಡ್ಕೊಡುತ್ತೆ, ಪೂರಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಇವಾಗ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇದಕ್ಕೆ ಒಗ್ಗರಣೆ ಕೊಡಬೇಕು, ಏನಕ್ಕೆ ಹೇಳಿ ಸಾಗುಗೆ. ಇದೇನಾಗುತ್ತೆ, ಸಣ್ಣ ಪಾತ್ರೆಯಲ್ಲಿ ಮಿದಿಯೋದಕ್ಕೆ ಹೋದರೆ ಒಂಥರ ಸರಿಯಾಗಿ ಮಿದಿಯೋಕ್ಕಾಗಲ್ಲ ನನಗೆ. ಹಾಗಾಗಿ ಮಿದಿಯುವಾಗ ಚೆನ್ನಾಗಿ ಈ ಥರ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಮಿದ್ಬಿಡ್ತೀನಿ.
ಆಮೇಲೆ ಸಣ್ಣ ಪಾತ್ರೆ ಹಾಕಿರ್ತೀನಿ. ಎಣ್ಣೆ ಕಾಯ್ದೋಯ್ತು. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅಲ್ಲಾಡಿಸ್ರಿ ಅದನ್ನ. ನೋಡಿ, ಅಳ್ಳಡಿಸಿ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಅಂದರೆ ಬರೀ ಪಾತ್ರೆಗೆ ಸೌಟ್ಗೆ ಎರಡಕ್ಕಷ್ಟೇ ಡಣ ಸೌಂಡ್ ಮಾಡ್ತಾರೆ ಬಿಟ್ಟರೆ ಅದರೊಳಗಡೆ ಇರೋದನ್ನು ಅಳ್ಳಾಡ್ಸೋಕೆ ಅವ್ರು ಟ್ರೈಯೇ ಮಾಡಲ್ಲ. ಹಿಂಗೆ ನಮ್ಮ ಮನೆಯವ್ರಿಗಂತೂ ನಾನು ಏನಾರು ಆಬ್ಸೆಂಟ್ ಆದೆ, ಒಂದು ಮಲ್ಕೊಂಡೆ ಅಂದರೆ ಒಂದು ಒಗ್ಗರಣೆ ಹಾಕೋಕ್ಕೂ ಬರಲ್ಲ ಅವರಿಗೆ. ಇದಾಗಿರೋ ಸರ್ ನೀಡ್ ದ ವೀಟ್ ಫ್ಲೋರ್. ಇಲ್ಲಿ ಟೊಮೆಟೊ ಫ್ರೈ ಹಾಕ್ಕೊಂಡೆ. ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಬಿಡೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ತಕ್ಷಣ ಅದಕ್ಕೆ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಡ್ಬಿಡೋಣ. ಇದೇ ಮಿಕ್ಸಿ ಜಾರ್ಗೆ ಇವಾಗ ಇಲ್ಲಿ ಬೇಯಿಸಿಟ್ಟಿದ್ದೀವಲ್ಲ ಬಟಾಣಿ ಮತ್ತು ಆಲೂಗಡ್ಡೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೇಕು. ಈಗ ಕಸಿನ ಗಾಡಿ ಬಂತು ಅನ್ಸುತ್ತೆ ನೋಡಿ. ನಾನು ಸಾಗು ಮಾಡ್ತಿದ್ದೆ ಮೊದಲೆಲ್ಲ. ಜಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ಬಿಟ್ಟು ಒಂದು ಮಸಾಲೆ ಕೊಟ್ಬಿಡ್ತಿದ್ದೆ. ಬಟ್ ಈ ಥರ ಟ್ರೈ ಮಾಡಿ, ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡು ಅದನ್ನು ಕೂಡ ಒಂದು ರೌಂಡು ನುಣ್ಣಗೆ ರುಬ್ಕೊಂಡು ಅದನ್ನು ಆಮೇಲೆ ಹಾಕ್ಬೇಕು, ಲಾಸ್ಟಿಗೆ ಹಾಕಬೇಕು. ತೋರಿಸ್ತೀನಿ ಯಾವಾಗ ಹಾಕಬೇಕು ಅಂತ. ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ. ಮೊದಲೇ ಹಾಕ್ಬಾರ್ದು, ಗಟ್ಟಿಯಾಗಿಬಿಡುತ್ತೆ. ಸೊ ಲಾಸ್ಟಿಗೆ ಹಾಕಬೇಕು. ನೋಡಿ, ಇವಾಗ ನೀಟಾಗಿ ರುಬ್ಕೊಂಬಂದಿದೆ ನಾನು ಸ್ವಲ್ಪ ತೆಳ್ಳಗೆ. ಇದು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಲಿ, ಈರುಳ್ಳಿ ಬೆಳ್ಳುಳ್ಳಿದೆಲ್ಲ ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ರುಚಿ ಅಂತೂ ನಿಜವಾಗ್ಲೂ ಪಾಲಕ್ ಪನ್ನೀರೆಲ್ಲ ಮಾಡ್ತೀವಲ್ಲ ಆ ಲೆವೆಲ್ಗೆ ಗಿಂತ ಇನ್ನೊಂದು ಮಟ್ಟ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಈ ಥರ ವೆಜಿಟೇಬಲ್ಸ್ ಸಾಗು ಅಂದರೆ ಪೀಸ್ ಆ್ಯಂಡ್ ಆಲೂ ಮಟರ್ ಗ್ರೇವಿ ಇದು ಪೂರಿಗೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದಕ್ಕೆ ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ರುಬ್ಕೊಂಬಂದಿದ್ನಲ್ಲ ಮಸಾಲೆ, ಅದ್ರದ್ದು ಹಸಿ ವಾಸನೆ ಹೋದ್ಮೇಲೆ ನಾನು ಇವಾಗ ಏನು ಪಕ್ಕದಲ್ಲಿ ಬೇಯಿಸ್ಕೊತಾ ಇದ್ನಲ್ವ ಆಲೂಗೆಡ್ಡೆ ಮತ್ತು ಬಟಾಣಿ ಮತ್ತು ಅದು ನೀರು, ಅದನ್ನು ಮೂರನ್ನು ಕೂಡ ಅದಕ್ಕೆ ಬಗ್ಗಿಸ್ಕೊಂಡಿದ್ದೀನಿ. ಈಗ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರಿಶಿಣ ಪುಡಿ, ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಕ್ಕೊಂಡು ಆ್ಯಂಡ್ ಅದಾದಮೇಲೆ ಇದಕ್ಕೆ ನಾನು ಎಕ್ಸ್ಟ್ರಾ ಯಾವ ಮಸಾಲೆನೂ ಕೂಡ ಹಾಕ್ತಾಯಿಲ್ಲ. ಗರಂ ಮಸಾಲ ಬಿಟ್ಟರೆ ಇನ್ಯಾವ ಮಸಾಲೆನೂ ಹಾಕಲ್ಲ. ಬೇಕಾದರೆ ನೀವು ಧನಿಯಾ ಪೌಡರ್ ಇದೆಲ್ಲ ಹಾಕ್ಕೊಬೋದು. ನಾನು ಜಾಸ್ತಿ ಮಸಾಲೆ ಹಾಕಿದಷ್ಟು ಅದ್ರ ಟೇಸ್ಟು ಒರಿಜಿನಲ್ ಟೇಸ್ಟ್ ಹೋಗ್ಬಿಡತ್ತೆ ಅಂದ್ಬಿಟ್ಟು ಜಸ್ಟ್ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡು ನಾನು ಇವಾಗ ನೀಟಾಗಿ ಇದಕ್ಕೊಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ರುಬ್ಬಿಟ್ಟಿದ್ದ ಮಸಾಲೆ ಎಲ್ಲಿ ಸುಧಾ ನೀವು ಕೇಳ್ಬೋದು. ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ಬಿಟ್ಟು ರುಬ್ಬಿಟ್ಟಿದ್ನಲ್ಲ ಮಸಾಲೆ, ಅದಿನ್ನೂ ಹಂಗೆ ಇದೆ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ಲಾಸ್ಟಿಗೆ ಹಾಕ್ಕೊಳ್ಳೋದು ಅದನ್ನು. ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಬಟಾಣಿ ಆ್ಯಂಡ್ ಆಲೂಗೆಡ್ಡೆ ಮಸಾಲ, ಅದನ್ನು ಹಾಕ್ಕೊಂಬಿಡೋಣ. ಕ್ರೀಮಿ ಟೆಕ್ಸ್ಚರು ಚೆನ್ನಾಗಿರುತ್ತೆ. ಒಳ್ಳೆ ಫ್ಲೇವರ್ ಬರ್ತಾಯಿದೆ ಆ್ಯಂಡ್ ಒಳ್ಳೆ ಘಮ, ಒಳ್ಳೆ ಟೇಸ್ಟ್ ಇದೆ. ಆಲ್ರೆಡಿ ನಾನು ಚೆಕ್ ಮಾಡಿದೆ, ಟೇಸ್ಟ್ ವೈಸ್ ಸಕ್ಕತ್ತಾಗಿದೆ. ಸೊ ಲೋ ಫ್ಲೇಮಲ್ಲಿ ಆದಷ್ಟು ಬೇಯಿಸ್ಬೇಕು. ಯಾಕಂದರೆ ಆಲೂಗಡ್ಡೆ ಬಟಾಣಿ ಎಲ್ಲ ಏನಾಗುತ್ತೆ ಅಂದರೆ ಗಂಟಂಗೆ ಆಗಿಬಿಡುತ್ತೆ. ಸೊ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಲ್ಲಿಗೆ ಇದು ಮುಗೀತು ಪ್ರೊಸೆಸ್. ನಾನು ಮೊದಲೆಲ್ಲ ಹೆಂಗೆ ಚಪಾತಿ ಅಥವಾ ಪೂರಿನ ಒತ್ತುತ್ತಾ ಇದ್ದೆ ಅಂದರೆ ನಮ್ಮನೆ ವೆಜಿಟೇಬಲ್ ಕಟ್ಟಿಂಗ್ ಪ್ಲೇಟ್ ಇದೆಯಲ್ಲ ಅದ್ರ ಮೇಲೆ ಇಟ್ಕೊಂಡು ಒತ್ತುತ್ತಾ ಇದ್ದೆ. ನಿಜವಾಗ್ಲೂ ಒಂದು ಸ್ವಲ್ಪನೂ ಕಂಫರ್ಟಬಲ್ ಇರ್ತಿರ್ಲಿಲ್ಲ. ಸೊ ಅಮ್ಮ ಒಂದು ಸರಿ ಬಂದಿದ್ರು ಮನೆಗೆ. ಅವಾಗ ಹೇಳಿದ್ರು, ಅಯ್ಯೋ ಅದ್ರ ಒತ್ತಾಕಾಗಲ್ಲ ಕಣವ, ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಹೊತ್ತು ಬೇಗ ಕೆಲಸ ಆಯ್ತದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ನೀಟಾಗಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಈ ಒಂದು ಚಪಾತಿ ಪೂರಿ ಒತ್ತೋದಕ್ಕೆ ಶುರು ಮಾಡ್ಕೊತೀನಿ. ಇವು 1 by 1 ಪೂರಿಗಳನ್ನ ಮಾಡ್ತಾಯಿದ್ದೀನಿ. ಕಾಂಪೇರ್ಡ್ ಟು ಚಪಾತಿ ನನಗೆ ಪೂರಿ ಕ್ವಿಕ್ಕಾಗಿ ಕೆಲಸ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ನೋಡ್ತಾ ಇದ್ದಾರಲ್ಲ, ಪೂರಿ ಅಂತೂ ಸಕ್ಕತ್ತಾಗಿ ಬಂತು. ಸಾಗುನು ಕೂಡ ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು. ಎರಡೂ ಚೆನ್ನಾಗಿತ್ತು. ಆದರೆ ಟೈಮ್ ಮಾತ್ರ ಫಾಸ್ಟಾಗಿ ಹೊಂಟೋಯ್ತಾಯಿತ್ತು. ನಾನು ಇನ್ನೂ ಕೂಡ ಸ್ನಾನ ಮಾಡಿರಲಿಲ್ಲ. ಅಯ್ಯೋ ಯಾವಾಗಪ್ಪ ಮಾಡೋದು ಅಂತ ತಲೆ ಕೆಟ್ಟು ಗೊಬ್ಬರ ಹಿಡ್ದಂಗೆ ಆಗ್ತಾ ಇರೋದು ಸಮ್ ಟೈಮ್ ಅಂತಲೂ.
ಇವತ್ತು ಅದೇ ಕಥೆನೇ ಆಯಿತು. ಬೇಗನೆ ಎದ್ದೊಳ್ತೀನಿ. ಕೆಲಸಗಳು ಸಮ್ಟೈಮ್ ಕುಕ್ಕಿಂಗ್ ಮತ್ತು ಬೇರೆ ಬೇರೆ ಕೆಲಸ ಗೊತ್ತಿಲ್ದಂಗೋ ಟೈಮ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಡುತ್ತೆ. ಮತ್ತು ಆಲ್ಮೋಸ್ಟ್ ಹೊರಗಡೆ ರಂಗೋಲಿ ಹಾಕ್ಬೇಕಾಗಿರೋದ್ರಿಂದ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ, ಆಚೆ ಕ್ಲೀನ್ ಮಾಡಿ, ನೈಟೇ ಕ್ಲೀನ್ ಮಾಡ್ಕೋಬೋದಲ್ವ ಸುಧಾ ಅಂತ ನೀವು ಕೇಳ್ಬೋದು. ಸಮ್ಟೈಮ್ ಮಾಡಬೇಕು ಅಂತ ಅನಿಸುತ್ತೆ, ಸಮ್ಟೈಮ್ ನನಗೂ ಕೂಡ ಮನುಷ್ಯರಲ್ವಾ ಸಕ್ಕಾದಂಗೆ ಅನಿಸ್ಬಿಟ್ಟು ಮಲ್ಕೊಂಬಿಡ್ತೀನಿ. ಅದು ಬೇರೆ ಇತ್ತಾ, ಅದೇ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಟ್ಟು ಇವಾಗ ಪೂರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂರಿ ಇಷ್ಟು ರೆಡಿಯಾಗಿದೆ. ಆ್ಯಂಡ್ ಇವಾಗ ಬರೀ ಪೂರಿ 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 ಎಲ್ಲೆಲ್ಲೂ ಪೂರಿ ಇವತ್ತು ನಮ್ಮ ಮನೇಲಿ. ಸೊ ಸಾಗು ಇದು ನಿಮಗೆ ಬಾಕ್ಸಿಗೆ ಹಾಕೊಂಡ್ಬಿಡೋಣ ಬೇಗ ಬೇಗ. ಟೈಮ್ ಆಗಿಬಿಟ್ಟಿದೆ ನನಗೆ ಆಲ್ರೆಡಿ. 7:30ಗೆ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಆಲ್ರೆಡಿ 7:45 ಆಗಿದೆ. ಕ್ವಿಕ್ಕಾಗಿ ಸ್ನಾನ ಮುಗಿಸಿ ಬರಬೇಕು. ಹಾಂ, ಇದು ಟೈಮ್ ಇದ್ರೆ ತಿನ್ನಿ, ಪರವಾಗಿಲ್ಲ, ಆಯಿತು. ಹಾಂ, ತಿಂತೀರಿಲ್ಲೇ. ಬ್ರೇಕ್ಫಾಸ್ಟ್ ಇದು ಮಾಡಬೇಕು. ಟೈಮ್ ಆಯಿತು ಆಲ್ರೆಡಿ. ಬ್ರೇಕ್ಫಾಸ್ಟ್ ಆಗಿದೆ, ನಾನು ಈ ರೀತಿ ರೆಡಿ ಆಗಿದ್ದೀನಿ. ಟೈಮ್ ಅಂತ ಆಲ್ರೆಡಿ 8:39 ಆಯಿತು. ಒಂದು 2 ಮಿನಿಟ್ಸಲ್ಲಿ ತಿಂದು ಪಟ ಓಡಬೇಕು. ಇವಾಗ ಟೈಮ್ ಆಗಿಬಿಟ್ಟಿದೆ. ಏನೋ ಸ್ಕ್ರೀನ್ ಒಂಥರ ಆಗಿಬಿಟ್ಟಿದೆ. ಈಗ ನಾನು ರೆಡಿ ಮಾಡೋಕ್ಕಾಗಲ್ಲ. ಬಾಯ್ 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 ಗೈಸ್.